ಈ ಶಾಸ್ತ್ರವನ್ನು ಬಲ್ಲವನಿಗೆ ಯಾರಿಗೋ ಹಾನಿ ಉಂಟು ಮಾಡಿದ್ದಾನೆ, ಅಥವಾ ಸುರೆಯನ್ನು ಪಾನ ಮಾಡಿದ್ದಾನೆ, ಅಥವಾ ಕಳ್ಳತನ ಮಾಡಿದ್ದಾನೆ, ಅಥವಾ ಯಾವುದೋ ಒಂದು ದೊಡ್ಡ ವ್ರತವನ್ನು ತೊಟ್ಟವನು ಮಧ್ಯದಲ್ಲಿ ವ್ರತ ಭಗ್ನವಾಗಿದೆ. ಇಂಥವನಿಗೆ ನಿಷ್ಕೃತಿರ್ವಿಹಿತ, ಅಕಸ್ಮಾತ್ ಮಾಡಿಲ್ಲ ಅನ್ನೋದಕ್ಕೆ ಒಂದು ತಪ್ಪಿಗೆ ಒಂದು ಪರಿಹಾರವನ್ನು ಹೇಳಬಹುದು. ಆದರೆ ಕೃತಘ್ನೇ ನಾಸ್ತಿ ನಿಷ್ಕೃತಿ, ಅಂದರೆ ಇಷ್ಟೂ ಜನಕ್ಕೆ ಶಿಕ್ಷೆ ಇದ್ದೇ ಇದೆ, ಆದರೂ ಎಲ್ಲೋ ಒಂದು ಚೂರು ಕಮ್ಮಿ ಮಾಡ್ಬೋದು. ನಿಷ್ಕೃತಿರ್ವಿಹಿತ ಸದ್ಭಿಹಿ, ಸಜ್ಜನರೆಲ್ಲರೂ ಕೂಡ ಇಷ್ಟಕ್ಕೂ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಆದರೆ ಅವರನ್ನು ಸಹಿಸ್ಬೋದಾದರೆ ಇವನನ್ನು ಸಹಿಸಲಿಕ್ಕೂ ಸಾಧ್ಯ ಇಲ್ಲದಷ್ಟು ಇವನು ಮಾಡಿದ ಅಪರಾಧ ತುಂಬ ದೊಡ್ಡದು. ಅವರಲ್ಲಿ ಚೂರು ಕರುಣೆ ತೋರಬಹುದು, ಇವನಲ್ಲಿ ಕರುಣೆ ತೋರಲಿಕ್ಕೆ ಇಲ್ಲ ಅಂತ. ಇದು ನಾಲ್ಮೊಗನಾಡಿದ ಮಾತು. ಅದರಿಂದಾಗಿ ಅಂದರೆ ಅದು ಒಂದೊಂದು ನಿಯಮಗಳನ್ನು ಹೇಳುವಾಗ ಹಿಂದಿನಿಂದ ಬಂದ ರೂಲ್ಸು ಅಂತ ನೆನಪಿಸುವಾಗ ಈ ಮಾತುಗಳಲ್ಲಲ್ಲಿ ಕೆಲವೊಮ್ಮೆ ಬರುತ್ತೆ. ಹಾಗಾಗಿ ನಾನು ನಾಮಕೃತಾರ್ಥೇನ ತ್ವಯಾ ರಾಮಸ್ಯ ವಾನರ ಸೀತಾಯ ಮಾರ್ಗಣೆ ಯತ್ನ ಕರ್ತವ್ಯ ಕೃತಮಿಚ್ಛತ. ನಿನ್ನ ಅನುಕೂಲಕ್ಕೆ ನಿನಗೆ ಬೇಕಾದ್ದನ್ನೆಲ್ಲ ಪಡೆದ ಮೇಲೆ ಸೀತೆಯ ಹುಡುಕಾಟಕ್ಕೆ ನೀನು ಅಷ್ಟೇ ಸಹಾಯವನ್ನು ಮಾಡಬೇಕಿತ್ತು. ಅದು ಬಿಟ್ಟು ಗ್ರಾಮ್ಯವಾದ ಭೋಗಗಳಲ್ಲಿ ಸಕ್ತನಾಗಿ ಪ್ರತಿಜ್ಞೆಯನ್ನು ಸುಳ್ಳಾಡಿ ರಾಮನು ನೆನಪೇ ಇಲ್ಲದೆ ಎಲ್ಲೋ ದೂರಕ್ಕೆ ನಿನ್ಪಾಡಿಗೆ ನೀನು ಇರುವುದು ಎಷ್ಟು ಸರಿ. ಕೃತಂ ಚೇನ್ನಾಭಿಜಾನೀಶೇ ರಾಮಸ್ಯಾಕ್ಲಿಷ್ಟಕರ್ಮಣ ಸದ್ಯಸ್ತ್ವಂ ನಿಶಿತೈರ್ಬಾಣೈ ಹತೋ ದ್ರಕ್ಷಸಿ ವಾಲಿನಂ. ಅಂದರೆ ಇಷ್ಟು ಮರೆವಾಗಿದೆ ಅಂದರೆ ಅದಕ್ಕೆ ಕಾರಣ ರಾಮನ ಬಾಣದ ರುಚಿಯ ಅಥವಾ ಪೆಟ್ಟಿನ ಅಂಶ ಹೇಗಿದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಿ ಅಂತ ಅನಿಸುತ್ತೆ. ನಚ ಸಂಕುಚಿತ ಪಂಥಾ, ದಾರಿ ಚಿಕ್ಕದಾಗಿಲ್ಲ ಅಥವಾ ಮುಚ್ಚಿ ಹೋಗಿಲ್ಲ. ಏನ ವಾಲಿ ಹತೋ ಹತ, ಯಾವ ದಾರಿಯಲ್ಲಿ ವಾಲಿ ಹೋಗಿದ್ನೋ ಆ ದಾರಿ ಇನ್ನೂ ನ ಸಂಕುಚಿತ, ಅದನ್ನು ಮುಚ್ಚಿಲಿಲ್ಲ ಯಾರು, ಅದು ಇನ್ನೂ ತೆರೆದೇ ಇದೆ. ಹೊರಡ್ತೀಯಾ, ಹೋಗುವ ಆಲೋಚನೆ ಇದೆಯಾ, ಏನಾದರೂ ಬೇಕಿತ್ತಾ, ನಾವು ಕೆಲವೊಮ್ಮೆ ಹೇಳೋದು ಏನಾದ್ರು ಖರ್ಚಿಗೆ ಬೇಕಿತ್ತಾ ಅಂತ ಎರಡು ಬಡಿಯುವ ಅಂಶವನ್ನು ಹೇಳುವಾಗ ಸಮಯೇತಿಷ್ಟ ಸುಗ್ರೀವ ಮಾವಾಲಿ ಪಥಮನ್ವಗಾಹ, ಸರಿಯಾದ ನೀತಿಯಲ್ಲಿ ಮಾತನ್ನು ನಡೆಸಿಕೊಟ್ಟು ನೀನು ವಾಲಿಯ ಮನೆಯ ಕಡೆಗೆ ಹೊರಡುವ ಹೆಜ್ಜೆಯಿಂದ ಹಿಂದಕ್ಕೆ ಸರಿ. ಅದನ್ನು ಹೊರತುಪಡಿಸಿ ನೀನು ಇಲ್ಲೇ ಹೀಗೇ ಇರ್ತೇನೆ ಅಂತ ಕೂತ್ರೆ ಕಳಿಸ್ಕೊಡೋ ಯೋಚನೆಗೆ ನಾವು ಸಿದ್ಧರಾಗ